ಇಲ್ಲಿರುವಂಥ ಎಲ್ಲ ನಮ್ಮ ಇಡೀ ನಮ್ಮ ಗ್ರಾಮಸ್ಥರ ಹತ್ರ, ಇಡೀ ಎಲ್ಲ ಗ್ರಾಮದ ಯುವಕರು, ಎಲ್ಲರೂ ಹಿರಿಯರ ಜೊತೆ ನಾನು ಮಾತಾಡಿದ್ದೀನಿ. ನಾನು ಕಳೆದ 40 ವರ್ಷಗಳಿಂದ ಶಾಂತಿಯುತವಾಗಿ ಇದ್ದಿದ್ದೆ ಈ ಗ್ರಾಮ. ಇಲ್ಲಿ ಎಲ್ಲಿ ಕೂಡ ನಿಮಗೆ ಯಾವುದೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂಥ ಭೇದ ಭಾವಗಳು ಇದ್ದಿಲ್ಲ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ತುಂಬ ಸೌಹಾರ್ದಯುತವಾಗಿ ಕಳೆದ 40 ವರ್ಷಗಳಿಂದ ರಾಮ ಮಂದಿರ ಮುಂಭಾಗದಲ್ಲಿ ಹನುಮದ್ ಧ್ವಜವನ್ನು ಹಾರಿಸೋದ್ರ ಮೂಲಕ ನಾವು ಎಲ್ಲ ಶಾಂತಿಯುತವಾಗಿ ಒಳ್ಳೆಯ ಅಣ್ಣ ತಮ್ಮಂದಿರಾಗಿ ನಾವು ಬದುಕ್ತಾ ಇದ್ದೀವಿ. ಇದ್ದಕ್ಕಿದ್ದಾಗೆ ಮೊನ್ನೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇವತ್ತು ಗ್ರಾಮದಲ್ಲಿ ಎಲ್ಲರೂ ಕೂಡ ಇಲ್ಲಿ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ಪ್ರಸಾದ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳು ಮಾಡಿದಾಗ 22ನೇ ತಾರೀಕಿಂದನೇ ಈ ಒಂದು ಸಮಸ್ಯೆ ಸರ್ಕಾರದ ಕಡೆಯಿಂದ ಪ್ರಾರಂಭ ಆಗಿದೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಗ್ರಾಮದಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮಂದ್ರಂಗೆ ಬಾಳ್ತಾ ಇರೋದ್ರ ಮಧ್ಯದಲ್ಲಿ ಇಲ್ಲಿ ಏನೂ ಸಮಸ್ಯೆ ಇಲ್ಲ. ಹೊರಗಡೆಯಿಂದ ಸರ್ಕಾರನೇ ಬಂದು ಇಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋದ್ರ ಮೂಲಕ ಹನುಮದ್ ಧ್ವಜಕ್ಕೂ ಅಪಮಾನ ಎಸಗಿದ್ದಾರೆ, ರಾಷ್ಟ್ರ ಧ್ವಜಕ್ಕೂ ಅಪಮಾನ ಎಸಗಿದ್ದಾರೆ ಅಂತೇಳಿ ಎಲ್ಲರೂ ಇಲ್ಲಿ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ನೋಡಿ, ಇವತ್ತು ಇಡೀ ಗ್ರಾಮದ ಜನರು ಎಲ್ಲ ಆರಾಮಾಗಿದ್ದಾರೆ. ನಿನ್ನೆ ಆಗಿರುವಂಥ ಈ ಘಟನೆಗೆ ಇಡೀ ಗ್ರಾಮದಲ್ಲಿ ಎಲ್ಲ ನನ್ನ ಅಕ್ಕ ತಂಗಿರು, ತಾಯಂದಿರೆಲ್ಲರೂ ಕೂಡ ಮನೆಯಲ್ಲಿ ಅಡುಗೆನೇ ಮಾಡಿಲ್ಲ ಅಂತ. ಅವರು ಯಾರು ಮನೆಯಲ್ಲಿ ಅಡುಗೆ ಮಾಡಿಲ್ಲ, ಎಲ್ಲರೂ ಬಂದು ಇಲ್ಲಿ ದುಃಖದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಭೇದ ಭಾವಗಳು ಇಲ್ದಂಗೆ ಇಡೀ ಗ್ರಾಮ ಒಂದಾಗಿ ಒಟ್ಟಾಗಿ ನಿನ್ನೆ ಅವರು ಅಡುಗೆ ಕೂಡ ಮಾಡ್ದೇನೆ ಇಲ್ಲಿ ಬಂದು ಕುಂತಿದ್ದಾರೆ ಅಂತಂದರೆ ಅವರಲ್ಲಿ ಇರುವಂಥ ಒಂದು ಸೌಹಾರ್ದತೆ ಎದ್ದು ಕಾಣಿಸ್ತಾ ಇದೆ. ಅನಾವಶ್ಯಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇದಕ್ಕೆ ಬೆಂಕಿ ಹಚ್ಚಿರುವಂಥದ್ದು.